ಅತ್ತ ಬಳ್ಳಾರಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನು ಕೈಗೊಂಡಿದ್ದರೆ ಇತ್ತ ತುಮಕೂರಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಕೈಗೊಂಡಿದ್ದಾರೆ. ತುಮಕೂರಿನ 10 ತಾಲೂಕು ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಕೊರಟಗೆರೆ, ಮಧುಗಿರಿ, ಪಾವಗಡ, ಚಿಕ್ಕನಾಯಕನಹಳ್ಳಿ, ಶಿರಾ, ತಿಪಟೂರು, ತುಮಕೂರು ಸೇರಿ 10 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಕೈಗೊಂಡಿದ್ದಾರೆ. ತಹಶೀಲ್ದಾರ್ ಕಚೇರಿಯೂ ಸೇರಿದಂತೆ ಎಲ್ಲ ಕಚೇರಿಗಳಲ್ಲೂ ಕೂಡ ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ. ಲೋಕಾಯುಕ್ತ ರೇಡ್ನ ಕಾರಣಕ್ಕೋಸ್ಕರ ಮುಖ್ಯದ್ವಾರಗಳನ್ನು ಬಂದ್ ಮಾಡಲಾಗಿತ್ತು. ಕಚೇರಿಗಳ ಮುಖ್ಯದ್ವಾರಗಳನ್ನು ಬಂದ್ ಮಾಡಲಾಗಿತ್ತು. ಹೀಗಾಗಿ ಸಾರ್ವಜನಿಕರಿಗೂ ಕೂಡ ಕಚೇರಿಯ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಲೋಕಾಯುಕ್ತ ರೇಡ್ ಕೊರಟಗೆರೆ, ಮಧುಗಿರಿ, ಪಾವಗಡ, ಚಿಕ್ಕನಾಯಕನಹಳ್ಳಿ, ಶಿರಾ, ತಿಪಟೂರು, ತುಮಕೂರು ಸೇರಿದಂತೆ ಬೀಗ ಹಾಕಿದ್ದಾರೆ. ಪರಿಶೀಲನೆಯನ್ನು ಕೈಗೊಳ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ಆಗುತ್ತೆ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಧಿಕಾರಿಗಳು, ಯಾವ್ಯಾವ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಬರ್ತಕ್ಕಂತಹ ಕಚೇರಿಗೆ ಬರುವಂತಹ ಜನಸಾಮಾನ್ಯರಿಗೆ ಈ ಕಚೇರಿಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಯಾವ ರೀತಿ ಅವ್ರ ಜೊತೆ ಬಿಹೇವ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ್ಯಾವ ಕಡತಗಳಿಗೆ ಎಷ್ಟು ಸಹಿ ಮಾಡಿದ್ದಾರೆ, ಯಾವ ರೀತಿ ಸಹಿ ಮಾಡಿದ್ದಾರೆ, ಅದರಲ್ಲಿ ಇಲ್ಲೀಗಲಿಟಿ ಅಕ್ರಮ ಎಷ್ಟಿದೆ, ಸಕ್ರಮ ಎಷ್ಟಿದೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಬಟ್ ಭಯ ಇಲ್ಲ. ಲೋಕಾಯುಕ್ತ ದಾಳಿಗಳಾದರೂ ಕೂಡ ಭಯ ಏನು ಬಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಲೋಕಾಯುಕ್ತ ದಾಳಿ ಆದ ಬಳಿಕ ಯಾವುದಾದ್ರೂ ಅಧಿಕಾರಿಯ ವಿರುದ್ಧ, ಆತನ ವಿರುದ್ಧ ಸಾಕ್ಷ್ಯಗಳಿದ್ದು ಆತನ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಸರ್ಕಾರಕ್ಕೆ ಅರ್ಜಿ ಬರೀಬೇಕು. ಈ ಅಧಿಕಾರಿಯ ವಿರುದ್ಧ ತನಿಖೆಯನ್ನು ನಡೆಸಲಿಕ್ಕೆ ನಮಗೆ ಅನುಮತಿಯನ್ನು ಕೊಡಿ ಅಂತೇಳಿ. ಅವ್ರು ಕೊಡಲ್ಲ ಸರ್ಕಾರದವರು. ಅದು ಆ ಅನುಮತಿ ಬಂದ ಅಷ್ಟೊತ್ತಿಗೆ ಈ ಅಧಿಕಾರಿ ಅಥವಾ ಈ ಸಿಬ್ಬಂದಿ ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋಗಿರ್ತಾನೆ. ಅವನಿಗೆ ಪಿಂಚಣಿ ಬರ್ತಾ ಇರುತ್ತೆ. ಏನು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನಿಲ್ಲ. ನಿಮಗೆ ಲೋಕಾಯುಕ್ತ ದಾಳಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಲೋಕಾಯುಕ್ತ ದಾಳಿ ಆದರೂ ಕೂಡ ಅಲ್ಲಿ ಕಾಣಿಸುತ್ತೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು ಇಡಿ ದಾಳಿ ಥರ ಆಗಿಬಿಟ್ಟಿದೆ ಲೋಕಾಯುಕ್ತ ದಾಳಿ. ಕನ್ವಿಕ್ಷನ್ಸ್ ರೇಟ್ 0. ಆಮೇಲೆ ಪ್ರೆಸ್ ರಿಲೀಸ್ ಬರುತ್ತೆ. ಈಗ 150 ಕೋಟಿ ಇಂತಹ ಇಂಜಿನಿಯರ್ ಮನೆಯಲ್ಲಿ, ಇಂತಹ ತಹಶೀಲ್ದಾರ್ ಮನೆಯಲ್ಲಿ ಆತನ ಬಳಿ ಇಷ್ಟು ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ ಅಂಥೇಳಿ ದೊಡ್ಡದಾಗಿ ಮೀಡಿಯಾಗಳಲ್ಲಿ ಪಬ್ಲಿಷ್ ಆಗುತ್ತೆ, ವರದಿ ಆಗುತ್ತೆ ಅನ್ನೋದು ಬಿಟ್ಟರೆ ಝೀರೋ ಇಂಪ್ಯಾಕ್ಟು. ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ಕಾರಣ ಎಲ್ಲವೂ ಕೂಡ ಮತ್ತೆ ಸರ್ಕಾರದ ಅಂಗಳಕ್ಕೆ ಹೋಗಬೇಕು. ಪ್ರಾಸಿಕ್ಯೂಷನ್ಗೆ ಸರ್ಕಾರದ ಅಂಗಳಕ್ಕೆ ಹೋಗಬೇಕು, ಇನ್ವೆಸ್ಟಿಗೇಷನ್ಗೆ ಸರ್ಕಾರದ ಅಂಗಳಕ್ಕೆ ಹೋಗಬೇಕು. ಅವ್ರ ಹತ್ರ ಹೋಗಿ ಬೇಡ್ಕೋಬೇಕು, ದಯವಿಟ್ಟು ಕೊಡಿ ಅಂತ. ಕೊಡಲ್ಲ ಸರ್ಕಾರದವರು. ಯಾಕಂತ ಹೇಳಿದ್ರೆ ಯಾರ ಮೇಲೆ ಲೋಕಾಯುಕ್ತದವರು ದಾಳಿ ಮಾಡಿರ್ತಾರೆ ಅಂತಹ ಅಧಿಕಾರಿಗೆ ಅವನಿಗೆ ಇನ್ನೊಂದು ಲೆವೆಲ್ನ ಲಿಂಕ್ ಇರುತ್ತೆ, ಅವನಲ್ಲಿ ಲಿಂಕ್ ತಗೊಂಡಿರ್ತಾನೆ. ಕೊಡಲ್ಲ ಸರ್ಕಾರದವರು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕರ್ನಾಟಕ ಲೋಕಸೇವಾ ಆಯೋಗದ್ದು ಹಗರಣ ಆಯಿತು, ನೇಮಕಾತಿ ಹಗರಣ. ಆ ಹಗರಣಕ್ಕೆ ದಾಖಲೆಗಳು ಸಿಕ್ಕಿದೆ. CID ಇನ್ವೆಸ್ಟಿಗೇಷನ್ ಎಲ್ಲ ಆಗಿ ದಾಖಲೆ ಸಿಕ್ಕಿದೆ. ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರ ಬೇಡ, ತನಿಖೆ ಬೇಡ ಅಂಥೇಳಿ ರಿಜೆಕ್ಟ್ ಮಾಡಿಬಿಟ್ರು. ಮತ್ತು ಇನ್ನೇನು, ಜಸ್ಟ್ ಲೈಕ್ ದ್ಯಾಟ್ ಅಷ್ಟೇ. ಏನು ಎಕ್ಸೈಟ್ಮೆಂಟ್ ಮಾಡ್ಕೋಬೇಕಷ್ಟೇ ನಾವು ಈ ಕ್ಷಣಕ್ಕೆ. ಲೋಕಾಯುಕ್ತದವರು ದಾಳಿ ಮಾಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ ಅಂಥೇಳಿ. ಇಬ್ಬರು ಉಪಲೋಕಾಯುಕ್ತರಿದ್ದಾರೆ, ಒಬ್ಬರು ಲೋಕಾಯುಕ್ತದವರು ಇದ್ದಾರೆ. ಒಬ್ಬರು ಲೋಕಾಯುಕ್ತ, ಇಬ್ಬರು ಉಪಲೋಕಾಯುಕ್ತರು. ಮತ್ತು ಪ್ರತಿ ಜಿಲ್ಲೆಗೆ ಒಬ್ಬ ಲೋಕಾಯುಕ್ತ SP ಇರ್ತಾರೆ. ಆದರೂ ಕೂಡ ಸೇಮ್ ಈಗ ಇದೇ ತಾಲೂಕು, ಈಗ ಯಾವ ತಾಲೂಕು ಕಚೇರಿಗಳ ಮೇಲೆ ಲೋಕಾಯುಕ್ತದವರು ದಾಳಿ ಮಾಡಿದ್ರಲ್ಲ, ಇದೇ ತಾಲೂಕು ಕಚೇರಿಗೆ ಒಂದು 10 ದಿನ ಬಿಟ್ಟು ಹೋದರೆ ಸೇಮ್ ಇದೇ ಕತೆ, ಈಗ ಏನು ಕತೆ ಇದೆಯೇ ಅದೇ ಸೇಮ್ ರಿಪೀಟ್ ಆಗುತ್ತೆ. ನಥಿಂಗ್ ವಿಲ್ ಚೇಂಜ್. ಬಿಕಾಸ್ ಕನ್ವಿಕ್ಷನ್ಸ್ ಇಲ್ಲ. ಗೊತ್ತವರಿಗೆ ಲೋಕಾಯುಕ್ತದವ್ರು ದಾಳಿ ಮಾಡಿದ ಮೇಲೆ ಏನು ಮಾಡಬೇಕು, ಯಾವ ರೀತಿ ಬಚಾವ್ ಆಗಬೇಕು, ಎಲ್ಲವೂ ಗೊತ್ತವರಿಗೆ. ಸೊ ಇದು ಎಕ್ಸೈಟ್ಮೆಂಟ್ ಅಷ್ಟೇ. ಲೋಕಾಯುಕ್ತದವರು ದಾಳಿ ಮಾಡಿದ್ರು, ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ರು, ನಸುಕಿನ ಜಾವ ದಾಳಿ ಮಾಡಿದ್ರು, ನಿದ್ದೆಯಿಂದ ಎದ್ದೇಳಕ್ಕಿಂತ ಮುಂಚೆ ದಾಳಿ ಮಾಡಿದ್ರು. 5 ಜನ ಲೋಕಾಯುಕ್ತ SP ನೇತೃತ್ವದಲ್ಲಿ ದಾಳಿ ಆಯಿತು. ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ರು. ಎಷ್ಟು ಸಿಕ್ತು? ನೋಟಿನ ಕಟ್ಟು ಸಿಕ್ತು, ಚಿನ್ನಾಭರಣ ಸಿಕ್ತು, ದಾಖಲೆಗಳು ಸಿಕ್ತು. ಎಕ್ಸೈಟ್ಮೆಂಟ್ ಅಷ್ಟೇ, ಮೀಡಿಯಾ ಎಕ್ಸೈಟ್ಮೆಂಟ್. ಅದರ್ವೈಸ್ ಝೀರೋ ಇಂಪ್ಯಾಕ್ಟ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.